ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 70,000 ರೇಂಜಲ್ಲಿ ಯಾರಾದರೂ ಒಂದು ಲೋ ಪ್ರೈಸಲ್ಲಿ ಲೋ ಮಾಡಲು ಒಂದು ಓಮಿನಿ ಗಾಡಿ ಹುಡುಕ್ತಿದ್ರೆ ನೋಡಿ ವೀಕ್ಷಕರೇ, ಒಂದು ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ವಿಡಿಯೋದಲ್ಲೇ ಮುಂದೆ ಸಿಗುತ್ತೆ, ಗಾಡಿ ಓನರ್ ನಂಬರ್ ಅಂತ ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ, ಗಾಡಿ ಓನರ್ ನಂಬರು ವಿಡಿಯೋದಲ್ಲೇ ಮುಂದೆ ಸಿಗುತ್ತೆ ವೀಕ್ಷಕರೇ. ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಯಾರು ಕಾಲ್ ಮಾಡೋಕೆ ಹೋಗಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ. ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಯಾರಾದರೂ ಲೋ ಪ್ರೈಸಲ್ಲಿ ಒಂದು ಓಮಿನಿ ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೇ ಗಾಡಿದು ಡೀಟೇಲ್ಸ್ ನೋಡೋದಾದರೆ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಆಮೇಲೆ ಸ್ಕ್ರೀನ್ ಮೇಲೆ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್ ಯಾವ್ದು ಗಾಡಿ? ಓಮಿನಿ. ಓಮಿನಿ ಹ್ಞೂ ಓಮಿನಿನ ಕಳಿಸಿರೋದು ನೀವು? ಹ್ಞೂ ವೈಟ್ ಕಲರು. ಓಕೆ, ಯಾವ್ದು? K0295 ಡಾಕ್ಯುಮೆಂಟ್ಸ್ ಕಳಿಸಿದ್ದೀನಿ ನೋಡಿ ಬೈ. ಓಕೆ, 95ಆ? ಹಾಂ ಬೈ. ಓಕೆ, ಓನರು? ಓನರು 8 ಆಗಿದ್ದಾರಾ? ಹ್ಞೂ. ಓಕೆ, ಗಾಡಿ ಮೀಟ್ರ್ ರನ್ನಿಂಗ್ ಇದೆಯಾ? ಹ್ಞೂ ಮೀಟ್ರ್ ರನ್ನಿಂಗ್ ಇಲ್ಲ ಬೈ, ಎಲ್ಲ ರನ್ನಿಂಗ್ ಐತೆ. ಓಕೆ, ಗಾಡಿ ಎಲ್ಲ ಕಂಡೀಷನ್ ಆಗಿದೆಯಾ? ಹ್ಞೂ ಬೈ, ಕಂಡೀಷನ್ ಆಗೈತೆ. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಗಾಡೀಲಿ? ಎಲ್ಲ ಚೆನ್ನಾಗೈತೆ ಟೈರು. ಹಾಂ, ಎಷ್ಟು ಸೀಟ್ರ್ ಗಾಡಿ ಇದು? ಏನು ಬೈ? ಗಾಡಿ ಎಷ್ಟು ಸೀಟ್ರ್ ಗಾಡಿ ಬರೀದು? ಅದು ಇದು ಗ್ಯಾಸ್ಟಾ? ಅಲ್ಲ, ಸೀಟಿಂಗ್ ಕೆಪಾಸಿಟಿ ಎಷ್ಟಿದು? ಸೀಟಿಂಗ್ 5. 5ಆ? ಹಿಂದೆ 5. ಓಕೆ, LPG ಇದೆಯಾ? ಹ್ಞೂ LPG ಐತೆ. 2 ರನ್ನಿಂಗ್ ಇದಾವ, ಪೆಟ್ರೋಲು LPG? ಹ್ಞೂ ಬೈ. ಓಕೆ, ಇಂಜಿನ್ ಏನು ಪ್ರಾಬ್ಲಮ್ ಇಲ್ಲಲ್ಲ? ಏನಿಲ್ಲ, ಇಂಜಿನ್ ಎಲ್ಲ ಹೊಸ್ತಾಗೈತೆ ಇಂಜಿನ್. ಯಾ MP5 ಏನು ಕಾರ್ಪೊರೇಟ್ರಾ? ಬೈ ಅದೇ ಗೊತ್ತಿಲ್ವಲ್ಲ ಬೈ. ಗೊತ್ತಿಲ್ವಾ? ಹ್ಞೂ. ಓಕೆ, ಇದು FC ಇನ್ಸೂರೆನ್ಸು? ಹ್ಞೂ ಎಲ್ಲ ರನ್ನಿಂಗ್ ಐತೆ 28 ತನಕ. 28 ತನಕ FC ಇದೆ. ಹಾಂ. ಇನ್ಸೂರೆನ್ಸು? ಇನ್ಶೂರೆನ್ಸ್ ಲ್ಯಾಪ್ಸ್ ಐತೆ. ಏನು ಕಟ್ಕೊಡ್ತಾರಾ ಹೆಂಗೆ? ತಗೊಳ್ಳೋದ್ರೆ ಅಂತ ಹಾಂ ಕಟ್ಕೊಡ್ತೀನಿ ತಗೊಳ್ಳೋರಿಗೆ. ತಗೊಳ್ಳೋರಿಗೆ ಅದೇ ಅಮೌಂಟ್ ಇಲ್ಲ, ನಾನೇ ಬೇಕಾದ್ರೆ ಮಾಡಿಸ್ಕೊಡ್ತೀನಿ. ಹಾಂ ಹಾಂ ಹಾಂ. ಹಾಂ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಏನು ಭಯ? ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಇಲ್ಲ ಅದೇ ಡಕ್ಕು ಇಕ್ಕು ಮಾಮೂಲಿ ಅಷ್ಟೇ. ಹಾಂ, ಇನ್ನೇನಿಲ್ಲ. ಒಳ ಪ್ಲಾಟ್ಫಾರ್ಮ್ ಎಲ್ಲ ನೀಟಾಗಿದೆಯಾ? ಹ್ಞೂ ಭಯ. ಹಾಂ, ಬಾಡಿಲಿ ಏನಾದರೂ ಟಿಂಕರಿಂಗು, ಸ್ಕ್ರ್ಯಾಚು, ಪೇಂಟಿಂಗ್? ಏನಿಲ್ಲ, ಎಲ್ಲ ರನ್ನಿಂಗ್ ಎಲ್ಲ ಚೆನ್ನಾಗೈತೆ. ಟಿಂಕ್ರಿಂಗ್ ಏನಿಲ್ಲ. ಹಾಂ, ಪೇಂಟ್ ಎಲ್ಲ ಶೋರೂಮ್ ಪೇಂಟಾ? ಹ್ಞೂ ಭೈ. ಹಾಂ, ಓಕೆ. ಗಾಡಿದು ಏನು ಕೆಲಸ ಇಲ್ಲಲ್ಲ ಹಂಗಾರೆ? ಏನು ಕೆಲಸ ಇಲ್ಲ ಗಾಡಿದು. ಓಕೆ, ಗಾಡಿ ಇರೋದು ಎಲ್ಲಿದು? ಗಾಡಿ ನಮ್ಮದು ಇಲ್ಲಿ ಎಲ್ಲೇಳಿ ಇದು ಹೊಡಿ ಲೆಫ್ಟ್ ಒಳಿಕೆ ರಿವರ್ಸ್ ಹಾಕು ಅಂತ ಬೈ. ಗಾಡಿ ನಮ್ಮದು ಇದು ಪಂಪೋಸು. ಯಾವ ಊರು ಹೇಳಿ? ಬೈ KRS ರೋಡು ಪಂಪೋಸು. ಹಾಂ ಹಾಂ ಹಾಂ. ಹಾಂ, ಗಾಡಿ ಇಲ್ಲಿರೋದು ಬೈ. ಓಕೆ, ಏನು ಹೇಳ್ತೀರಿ ಗಾಡಿಗೆ ರೇಟು? ಅದೇ ಒಂದು 70 ಹೇಳ್ತಾ ಇದ್ದೀನಿ. FC ಇನ್ಸೂರೆನ್ಸ್ಗೆ 15,000 ಖರ್ಚು ಮಾಡಿದ್ದೀನಿ ಬೈ. ಅದು 70,000? ಹ್ಞೂ 70,000 ಹೇಳ್ತಿದ್ರಾ? ಹಾಂ ಭಯ್ಯ. ಇನ್ಸೂರೆನ್ಸ್ ಸೇರಿನಾ ಬಿಟ್ಟಾ? ಇನ್ಸೂರೆನ್ಸ್ ಸೇರಿನೇ. ಇನ್ಸೂರೆನ್ಸ್ ಸೇರಿ 70,000 ಹೇಳ್ತಿದ್ರೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತಾ? ಹ್ಞೂ ಹೆಚ್ಚು ಕಡಿಮೆ ಮಾಡೋಣ.